ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ಸರ್ಕಾರದ ಮತ್ತೊಬ್ಬ ಪ್ರಭಾವಿ ಮಿನಿಸ್ಟರ್ಗೆ ಈಗ ಸಂಕಷ್ಟ ಎದುರಾಗಿದೆ. ಸಿಕ್ಕಾಕೊಳ್ತಾರ ಮಂತ್ರಿ? ಹಾಗಾದ್ರೆ ದೊಡ್ಡದೊಂದು ಈಗ ಪ್ರಶ್ನೆ ಉದ್ಭವಿಸಿರೋದು ಬಿಜೆಪಿಗರಿಗೆ ಭರ್ಜರಿ ಅಸ್ತ್ರ ಸಿಕ್ಕಂತಾಗಿದೆ. ಈಗಾಗಲೇ ಹಲವು ಮಂತ್ರಿಗಳ ಕುತ್ತಿಗೆಗೆ ಬಂದಿದೆ. ಸ್ವತಃ ಸಿದ್ದರಾಮಯ್ಯನವರ ಕುತ್ತಿಗೆಗೆ ಮೂಡ ಉರುಳು ಬಿಗಿಯಾಗಿದೆ. ಗೊತ್ತಿಲ್ಲ ಮುಂದೇನಾಗುತ್ತೆ ಅಂತ. ಅದೆಲ್ಲ ಕಾನೂನು ಹೋರಾಟ ನಡೀತಿರೋ ಹೊತ್ತಲ್ಲಿ ಈಗ ಮಂತ್ರಿಯೊಬ್ಬರಿಗೆ ಸಂಕಷ್ಟ ಎದುರಾಗಲಿದೆಯಾ? ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಭಾವಿ ಮಂತ್ರಿ, ಪ್ರತಿಪಕ್ಷಗಳ ಕಣ್ಣು ಕೆಂಪು ಮಾಡುವಂಥ ಮಂತ್ರಿ. ಆಗಾಗ ಪ್ರತಿಪಕ್ಷಗಳ ಹಲವು ರಹಸ್ಯಗಳನ್ನು ತೆರೆದಿಡ್ತಾರೆ, ದಾಖಲೆ ಹಿಡಿದು ಬರ್ತಾರೆ. ಮಾತೆತ್ತಿದ್ರೆ ಕೇಸು ಕೋರ್ಟು ಅನ್ನುವಂತಹ ಪ್ರಿಯಾಂಕ್ ಖರ್ಗೆ ಅವರಿಗೆ ಎದುರಾಗಲಿದೆಯಾ ಸಂಕಷ್ಟ? ಗಂಭೀರವಾದ ಆರೋಪವೊಂದು ಸಿಡಿದಿದೆ. ಬಿಜೆಪಿ ಈಗ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಪಟ್ಟು ಹಿಡಿದಿದೆ. ಏನದು ಕೇಸ್ ಅಂತ ನೋಡಿ. ಪ್ರಿಯಾಂಕ್ ಖರ್ಗೆ ಆಪ್ತನಿಂದ ಕೊಲೆ ಬೆದರಿಕೆ ಅಂತ ಈಗ ನೋಟನ್ನು ಬರೆದಿಟ್ಟು ಗುತ್ತಿಗೆದಾರ ಆತ್ಮಹತ್ಯೆಗೆ ಶರಣಾಗಿರೋದು. ಈ ವಾಲ್ಮೀಕಿನಿಗೆ ಬಂದ ಕೇಸ್ ಕೂಡ ದೊಡ್ಡ ಮಟ್ಟದಲ್ಲಿ ಶುರುವಾಗಿದ್ದೇ ಇದೇ ರೀತಿ ಅಲ್ವಾ? ಆತ್ಮಹತ್ಯೆಯಿಂದ ಶುರು ಆಯಿತು, ಕೊನೆಗೆ ಅದು ಬೇರೆ ಬೇರೆ ಆಯಾಮ ಪಡ್ಕೊಂಡು ಇಡಿ ಎಂಟ್ರಿ ಆಗಿದ್ದ ತನಕ ನೋಡಿದ್ದೀವಿ ನಾವು. ಬೀದರ್ನಲ್ಲಿ ಗುತ್ತಿಗೆದಾರ ರೈಲ್ವೆ ಟ್ರ್ಯಾಕ್ಗೆ ತಲೆ ಕೊಟ್ಟು ಹೀನಾಯವಾಗಿ ಸಾವಿಗೀಡಾಗಿರೋದು. ಈಗ ಆ ಘಟನೆ ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದೆ. 26 ವರ್ಷದ ಸಚಿನ್ 7 ಪುಟಗಳ ಸಮಗ್ರವಾದ ಲೆಟರನ್ನು ಬರೆದಿಟ್ಟು ಈ ರೀತಿ ಮಾಡ್ಕೊಂಡಿರೋದು. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ ಮೇಲೆ ಆರೋಪ ಮಾಡಿದ್ದಾರೆ. ಆ ಲೆಟರಲ್ಲಿ ಏನೇನು ಬರೆದಿದ್ದಾರೆ ಅಂದರೆ, ಪ್ರಿಯಾಂಕ್ ಖರ್ಗೆ ಅವ್ರನ್ನೂ ಭೇಟಿ ಮಾಡಿಸಲಾಗಿತ್ತು ಅಂತ. ಬಟ್ ಇದಕ್ಕೇನ ಮತ್ತೊಂದಕ್ಕೆ ಗೊತ್ತಿಲ್ಲ. ಭೇಟಿ ಮಾಡಿಸಲಾಗಿತ್ತು, ಯಾರಿಗೋ ಕಾಲ್ ಮಾಡಿದ್ದಾರೆ, ಟೆಂಡರೆಲ್ಲ ನಮಗೆ ಅನ್ನೋ ರೀತಿಯಲ್ಲೆಲ್ಲ ಖಚಿತ ಆಗಿತ್ತು. ಬಟ್ ಈ ರಾಜು ಕಪನೂರ 5% ಏನೋ ಕಮಿಷನು, 85 ಲಕ್ಷದಿಂದ 1 ಕೋಟಿ ಏನೋ ಕೇಳಿದ್ದಂತೆ. ಅದರಲ್ಲಿ ಆರಂಭಿಕವಾಗಿ 15 ಲಕ್ಷ ದುಡ್ಡು ಕೊಡಲಾಗಿತ್ತಂತೆ. 15 ಲಕ್ಷಕ್ಕೂ ಅಧಿಕ ಹಣ ತಗೊಂಡ್ರು ಟೆಂಡರ್ ಕೊಟ್ಟಿಲ್ಲ. ಜೀವ ಬೆದರಿಕೆ, ಪೂರ್ತಿ ದುಡ್ಡು ಕೊಡೋದಕ್ಕೆ ಬೆದರಿಸಿ ಜೀವ ಬೆದರಿಕೆ ಬೇರೆ ಹಾಕಿದ್ದು. ಇದು ಕೊನೆಗೆ ಉಸಿರುಗಟ್ಟಿಸೋ ಮಟ್ಟಿಗೆ ಸಮಸ್ಯೆ ಆಗಿ ಜೀವ ಬಿಡ್ತಾ ಇದ್ದೀನಿ ಅಂತ ಬರೆದಿಟ್ಟು 7 ಪುಟಗಳ ಡೀಟೇಲ್ ಆದ ಎಲ್ಲ ಹೆಸರುಗಳನ್ನು ಬರೆದಿಟ್ಟು ಮಾಜಿ ಕಾರ್ಪೊರೇಟರ್ ರಾಜು ಕಪನೂರ, ನಂದಕುಮಾರ್ ಮತ್ತು ಗೋರಖನಾಥ್ ಇತರ ಸುಮಾರು ಜನರ ಹೆಸರನ್ನು ಬರೆದಿಟ್ಟಿರೋದು. ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಕಟ್ಟಿತುಂಗ ಗ್ರಾಮದ ವ್ಯಕ್ತಿಯಾಗಿದ್ದ ಈ ಸಚಿನ್ ಟೆಂಡರ್ ಸಿಗಲೂ ಇಲ್ಲ, ದುಡ್ಡು ಹೊಡೆದ್ರು. ದೊಡ್ಡ ಮಟ್ಟದಲ್ಲಿ ಪೀಡಿಸಲಾಗ್ತಿತ್ತು ದುಡ್ಡಿಗೆ. ಸಚಿವರು ನನಗೆ ಬಹಳ ಕ್ಲೋಸು, ನಾನು ಹೇಳಿದ ಮಾತನ್ನು ತೆಗೆದು ಹಾಕಲ್ಲ ಅಂತಾನೆ ಈತ ಈ ರೀತಿ ಹೆದರಿಸಿ ತನಗೆ ಬೇಕಾದಂಗೆ ಮಾಡಿಸ್ಕೊಳ್ತಾ ಇದ್ದಿದ್ದು ಅಂತ ಬರೆದಿರೋದು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ನ್ಯಾಯ ಬೇಕೇ ಬೇಕು, ನಾವು ಇಲ್ಲಿಂದ ದೇಹ ತಗೊಂಡು ಹೋಗೋದಕ್ಕೂ ಬಿಡಲ್ಲ, ಕರೆಸ್ಬೇಕೆಲ್ರನ್ನು ಅಂತ ಈಗ ಪಟ್ಟು ಹಿಡಿದಿದ್ದಾರೆ. ನ್ಯಾಯ ಸಿಗೋ ತನಕ ನಾವು ಇಲ್ಲಿ ದೇಹ ತಗೊಂಡು ಹೋಗೋಕ್ಕೂ ಬಿಡಲ್ಲ ಅಂತ ಕುಟುಂಬಸ್ಥರು ಹೋರಾಟಕ್ಕೆ ನಿಂತಿದ್ದಾರೆ. ಈಗ ಬಿಜೆಪಿ ಕೂಡ ಇದನ್ನ ಎತ್ತುಕೊಂಡಿದ್ದು. ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರೈತರ ಮತ್ತು ಗುತ್ತಿಗೆದಾರರ ಆತ್ಮಹತ್ಯೆ ಸದಾ ನಡೆಯುತ್ತೆ ಅಂತ ಬಿಜೆಪಿ ವಾಗ್ದಾಳಿ ನಡೆಸ್ತಾ ಇರೋದು. ಪತ್ರದಲ್ಲಿ ಹೆಸರು ಉಲ್ಲೇಖ ಆಗಿದೆ. ಪ್ರಿಯಾಂಕ್ ಖರ್ಗೆ ಆಪ್ತನೇ ಕಾರಣ ಅಂತ ಹೇಳಲಾಗಿದೆ. ಪ್ರಿಯಾಂಕ್ ಖರ್ಗೆ ಎಲ್ಲದರಲ್ಲೂ ಮೂಗು ತೋರಿಸೋದು. ಹಿಂದೆ ಬಹಳಷ್ಟು ಪ್ರಕರಣಗಳಲ್ಲೂ ಕೂಡ ಅವರ ಹೆಸರು ಆರೋಪವಾಗಿ ಬಂದಿತ್ತು. ಹಾಗಾಗಿ ಕೂಡಲೇ ರಾಜೀನಾಮೆ ತಗೊಳ್ಬೇಕು ಅಂತ ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಗ ಬಿಜೆಪಿ ಮುಗಿ ಬೀಳ್ತಿದೆ. ಹಿಂದೆ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ, ಅಲ್ಲೊಂದು ಆತ್ಮಹತ್ಯೆ ಇಂಥದ್ದೆಲ್ಲ ನಡೆದಾಗ JDSನ ಶಾಸಕರ ಆರೋಪ ಮಾಡಿದ್ದಿರಬಹುದು. ಕೆಲವು ಅವ್ರ ಹೆಸರೆಲ್ಲ ಕೇಳಿ ಬಂದಿತ್ತು. ಏನಂತ, ಪ್ರಿಯಾಂಕ್ ಖರ್ಗೆ ಅವರು ಪಕ್ಕದ ಜಿಲ್ಲೆಯವರು ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಮೂಗು ತೋರಿಸ್ತಾರೆ ಅನ್ನೋ ರೀತಿ ಆರೋಪ. ಅವೆಲ್ಲ ಆರೋಪಗಳಿಗೆ ಸೀಮಿತವಾಗಿತ್ತು. ಈಗ ಇನ್ನೊಂದು ಗಂಭೀರವಾದ ಆರೋಪ, ಅದು ಡೆತ್ ನೋಟಲ್ಲಿ ಇವರು PA ಹೆಸರೇ ಇರೋದ್ರಿಂದಾಗಿ ಇದು ಯಾವ ಸ್ವರೂಪ ಪಡ್ಕೊಳ್ಳುತ್ತೆ ಅಂತ ನೋಡಬೇಕು. ಇವತ್ತು ಈ ಸಾವಿನ ಹಿಂದೆ ಸಾಕಷ್ಟು ಇದರಲ್ಲಿ ಈ ಬೇರೆ ಬೇರೆ ಥರದ್ದು ಅವ್ಯವಹಾರಗಳು ನಡೆದಿರ್ತಕ್ಕಂಥದ್ದು ಮತ್ತೆ ಈ ಥರ ಸಾಕಷ್ಟು ಜನ ಗುತ್ತಿಗೆದಾರರು ನೊಂದಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇವತ್ತು ಗುತ್ತಿಗೆದಾರನ ಸಾವು. ಇವತ್ತು ಇದನ್ನ ಸಂಪೂರ್ಣವಾಗಿ ಒಬ್ಬ ನ್ಯಾಯಾಧೀಶರಿಂದ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಏನು ಬರ್ತದೆ, ಈ ತನಿಖೆ ಸಂಪೂರ್ಣವಾಗಿ ನ್ಯಾಯ ರೀತಿಯಲ್ಲಿ ನಡಿಬೇಕು ಅಂತ ಕೇಳಿದ್ರೆ ಇವತ್ತು ಆ ಭಾಗದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮತ್ತು RDPR ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ತೆಗೆದುಕೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಪ್ರಬಲವಾಗಿ ಹೋರಾಟವನ್ನು ಮಾಡುತ್ತೆ. ಕಾಂಗ್ರೆಸ್ ನಾಳೆ ಅಧಿವೇಶನ ನಡೀತಿದೆ. ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ, ಅಹಿಂಸಾವಾದಿಯ ಹೆಸರಿನಲ್ಲಿ ನಾಳೆ ಸಮಾವೇಶ ಮಾಡ್ತದೆ. ಇದರಲ್ಲಿ ಉತ್ತರ ಕೊಡಬೇಕಾಗ್ತದೆ. ಅವರಿಗೆ ನಾಳೆ ನಡೆಯುವಂಥ ಸಮಾವೇಶದಲ್ಲಿ ಉತ್ತರವನ್ನು ಕೊಡಬೇಕಾಗ್ತದೆ ಕಾಂಗ್ರೆಸ್ಸಿನ ಮುಖಂಡರುಗಳು. ಕಲಬುರಗಿನಲ್ಲಿ ಸಚಿನ್ ಅನ್ನತಕ್ಕಂಥ ಒಬ್ಬ
ಯುವಕ ಮಾಡ್ಕೊಂಡಿರ್ತಕ್ಕಂಥ ಆತ್ಮಹತ್ಯೆ ಇವತ್ತು ಕರಡು ಕಿತ್ತುವರೆದ ಕುಟುಂಬದವರ ರೋದನವನ್ನು ನೋಡ್ಲಿಕ್ಕಾಗಲ್ಲ. ಪ್ರಿಯಾಂಕ್ ಖರ್ಗೆ, ದೊಡ್ಡ ಖರ್ಗೆ ಅವ್ರ ಜೊತೆ ಇರುವಂತಹ ಫೋಟೋಸ್ ಎಲ್ಲ ಇದೆ. ಈ ವ್ಯಕ್ತಿ ಯಾರ ಮೇಲೆ ಆರೋಪ ಇದೆಯೋ ಆ ವ್ಯಕ್ತಿ ಅವ್ರ PA ಅಂತಾನೆ ಈಗ ಹೇಳಲಾಗ್ತಿರೋದ್ರಿಂದಾಗಿ ಅಷ್ಟು ಸುಲಭವಾಗಿ ಈತ ಗೊತ್ತಿಲ್ಲ ಅಂತಂತೂ ತಳ್ಳ ಹಾಕೋಕ್ಕಾಗಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರು ಹೌದು ಆತ ಕಾಂಗ್ರೆಸ್ನ ಕಾರ್ಯಕರ್ತ ಇದ್ದಾನೆ, ಯಾರು ಏನು ಅಂತ ತನಿಖೆ ಮಾಡಿಸ್ತೀವಿ, ತನಿಖೆ ಆಗಲಿ ಅಂತ ನಾನೇ ಆದೇಶಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಯಾರನ್ನೂ ರಕ್ಷಣೆ ಮಾಡಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಸೈಡ್ ಹೊಡೆಯೋ ಪ್ರಯತ್ನ ಮಾಡಿದ್ರು. BJP ಮಾತ್ರ ಇದರಲ್ಲಿ ದೊಡ್ಡ ಮಂತ್ರಿಗಳ ಪಾಲಿದೆ, ದೊಡ್ಡವರ ಕಿರುಕುಳದಿಂದ ಗುತ್ತಿಗೆದಾರರ ಆತ್ಮಹತ್ಯೆ ಎಗ್ಗಿಲ್ಲದೆ ಸಾಕ್ತಾ ಇದೆ ಅಂತ ಮುಗಿ ಬೀಳ್ತಾ ಇದೆ. ಕಾದ್ ನೋಡ್ಬೇಕು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಎದುರಾಗಲಿದೆಯಾ ಸಂಕಷ್ಟ ಅನ್ನೋದನ್ನ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.